ಆಪರೇಷನ್ ಕಮಲ ಇನ್ನು ಮರ್ತು ಬಿಡಬೇಕು. ಮುಖ್ಯಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಮುಂದುವರಿಬೇಕು. ಇದೆಲ್ಲ ಸಾಧ್ಯವಾಗಬೇಕಾದ್ರೆ ನನಗೆ ಜೆಡಿಎಸ್ ಕಾರ್ಯಕರ್ತರು ಮತ ನೀಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಜೆಡಿಎಸ್ ಮುಖಂಡರ ಮನವೊಲಿಸುವುದಕ್ಕೆ ಯತ್ನಿಸಿದ ಮೊಯ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಮನವೊಲಿಸುವುದಕ್ಕೆ ಯಶಸ್ವಿಯಾದರು. ಇದೇ ವೇಳೆ ಮಾತನಾಡಿದ ಮೊಯ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡುವಂತೆ ಮನವಿ ಮಾಡಿದ್ರು. ಇನ್ನು ವೀರಪ್ಪ ಮೊಯ್ಲಿ ಜೊತೆ ನಮ್ಮ ಪ್ರತಿನಿಧಿ ಚಂದ್ರು ಶಿಡ್ಲಘಟ್ಟ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ವೀರಪ್ಪ ಮೊಯ್ಲಿ ಅವರ ಸಾಧನೆ ಬಹಳಷ್ಟಿದೆ. ಆದರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಬೇಕಾಯಿತು. ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಈ ಬಾರಿ ಮೈತ್ರಿ ಪಕ್ಷ ಇದ್ರೂ ಕೂಡ ವೀರಪ್ಪ ಮೊಯ್ಲಿ ಅವರ ಗೆಲುವಿಗೆ ಹಲವು ಸಂಕಷ್ಟಗಳು ಎದುರಾಗ್ತಾ ಇದೆ ಅಂತಕ್ಕಂಥ ಆರೋಪಗಳಿದೆ. ಆ ಎಲ್ಲ ಸಂಕಷ್ಟಗಳನ್ನ ಮೀರಿ ತನ್ನ ಗೆಲುವು 100% ಖಚಿತ ಅಂತಕ್ಕಂಥ ಒಂದು ನಿರ್ಧಾರದಿಂದ ಇವತ್ತು ಚುನಾವಣಾ ಅಖಾಡಕ್ಕೆ ಮೊಯ್ಲಿ ಅವರು ಇಳಿದಿದ್ದಾರೆ. ಅವರ ಸ್ಟ್ರಾಟಜಿ ಏನು ಮತ್ತು ಇಲ್ಲಿರ್ತಕ್ಕಂಥ ಗೆಲುವಿಗೆ ಅವರ ಸಾಧನೆಗಳೇನು ಅವ್ರನ್ನ ಕೇಳೋಣ. ಸರ್, ಈ ಒಂದು ಸಂಕಷ್ಟ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಈಗ ಮೈತ್ರಿ ಪಕ್ಷ ಇದ್ರೂ ಕೂಡ ತಮಗೆ ಎಲ್ಲೋ ಒಂದ್ ಕಡೆ ಸಂಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಯಾವ ರೀತಿ ಹೇಳ್ತೀರಿ ಸರ್? ಚುನಾವಣೆ ಯಾವಾಗಲೂ ಕೂಡ ಒಂದು ಯುದ್ಧ ಮತ್ತು ಚುನಾವಣೆ ಇದು ಎರಡರಲ್ಲಿ ಕೂಡ ವೈರಿಯನ್ನು ಅದು ಅಬಲ ಅಂತೇಳಿ ತಿಳ್ಕೊಳ್ಬಾರ್ದು. ಒಬ್ಬ ಅಬಲವಾದಂಥ ವೈರಿ ಇದ್ದರೂ ಕೂಡ ನಾವು ಬಲಿಷ್ಠವಾದಂಥ ವೈರಿ ಅಂತೇಳಿ ಇದ್ಕೊಂಡೇ ನಾವು ಸರ್ವ ಸಿದ್ಧತೆ ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಚುನಾವಣೆಯನ್ನು ಹೋರಾಟ ಮಾಡೋದು. ಯಾಕಂದರೆ ನಾನು ಇದು ಸುಮಾರು ಇದು ಒಂದು 11ನೇ ಚುನಾವಣೆ ನಾನು ಎದುರಿಸೂಚಿ ಆಗ್ತದೆ ಸರ್. ಆದರೆ ಪ್ರತಿ ವೇದಿಕೆಯಲ್ಲೂ ಕೂಡ ತಾವೇನು ಹೇಳ್ತಾ ಇದ್ರಿ ಅಂದ್ರೆ ಕುಮಾರಸ್ವಾಮಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು 5 ವರ್ಷಗಳ ಅಧಿಕಾರ ಕಂಟಿನ್ಯೂ ಆಗಬೇಕಾದ್ರೆ ಈ ಬಾರಿ ನನಗೆ ಮತ ಕೊಡಿ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಆರೋಪ. ಈ ಒಂದು ಮಾತಿಗೆ ಅರ್ಥ ಏನು ಸರ್? ಈ ಮಾತಿಗೆ ಅರ್ಥ ಇಷ್ಟೇ. ಯಾಕಂದ್ರೆ ಆಪರೇಷನ್ ಕಮಲ ಅಂತೇಳಿ ಏನು ಯಡಿಯೂರಪ್ಪನವರು ಹದ್ದಿನ ತರ ಕಾದು ನಿಂತಿದ್ದಾರೆ, ಆ ಹದ್ದಿಗೆ ಆಹಾರ ಇನ್ನಿಲ್ಲ. ಅವ್ರ ಮುಂದೆ ಅಂತ ದುಸ್ಸಾಹಸ ಮಾಡಬಾರ್ದು. ಆ ಸಂದೇಶ ಕೊಡ್ಲಿಕ್ಕೆ ಆ ವಿಚಾರವನ್ನು ಮಾತಾಡ್ತಾರೆ. ಸರ್, ನೀವೊಬ್ಬ ಸಾಧ್ವಿ ಸಾಹಿತಿ ಮತ್ತು ಈ ಭಾಗದಲ್ಲಿ ದಶಕಗಳಿಂದ ಒಂದು ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದೀರಿ. ಮುಂದೆ ನಿಮ್ಮ ಆಲೋಚನೆ ಈ ಕ್ಷೇತ್ರಕ್ಕೆ ಏನಿದೆ ಸರ್? ಬಹಳ ಇದೆ. ಅದರ ಬಗ್ಗೆ ನನ್ನ ವೈಯಕ್ತಿಕವಾದಂಥ ಪ್ರಣಾಳಿಕೆ ಕೊಡ್ತಾ ಇದ್ದೇನೆ. ನಮ್ಮ ACC ಕೂಡ ಪ್ರಣಾಳಿಕೆಯನ್ನು ಕೊಡ್ತಾ ಇದ್ದೀವಿ. ಅದನ್ನು ನಾವು ಕೆಲವು ದಿವಸಗಳಲ್ಲಿ ಅದನ್ನು ಹೊರಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಬಾರಿಯ ಗೆಲುವು ಎಷ್ಟು ಅಂತರದಲ್ಲಿ ಸರ್? ಈ ಬಾರಿಯ ಗೆಲುವು ಈ 3 ವರ್ಷದ 2 ಚುನಾವಣೆ ಆಗಿದೆ ಅದಕ್ಕಿಂತ ಅಧಿಕತಮವಾದಂಥ ಮತ್ತು ಅದಕ್ಕಿಂತ ದ್ವಿಗುಣವಾದಂಥ, ಅದು ದ್ವಿಗುಣ ಮಾತ್ರ ಅಲ್ಲ, ಕಳೆದ ಫಿಗರ್ ಅಲ್ಲ, ಅದನ್ನ ಒಂದು ಅನೇಕ ಲಕ್ಷಾಂತರ ಓಟುಗಳಿಂದ ಗೆಲ್ಲಬೇಕು. ಆ ರೀತಿಯ ಒಕ್ಕೂಟ ಇಲ್ಲ. ಇದಿಷ್ಟು ಏನು ವೀರಪ್ಪ ಮೊಯ್ಲಿ ಅವರ ಹೇಳಿಕೆ. ಕಳೆದ ಚುನಾವಣೆಗಿಂತ ಹೋಲಿಸಿದ್ರೆ ಪ್ರಥಮ ಚುನಾವಣೆಯಲ್ಲಿ ಲಕ್ಷಗಳ ಅಂತರದಲ್ಲಿ ನಾವು ಮತಗಳನ್ನ ಪಡೆದಿದ್ವಿ. ಅದೇ ಅಂತರದಲ್ಲಿ ಈ ಬಾರಿ ಕೂಡ ಗೆಲುವನ್ನ ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಗೆಲುವು ಖಚಿತ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಇಲ್ಲಿ ಹೇಳಿದ್ದಾರೆ. ಚಂದ್ರು ಶಿಡ್ಲಘಟ್ಟ, TV5 ದೇವನ.